ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಈ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, book now flat 50% discount, save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಜನವರಿ 21ರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಶತಮಾನೋತ್ಸವ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 100 ಜನ ಭಾಗವಹಿಸಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ರಾಹುಲ್ ಗಾಂಧಿ ದೇಶದ ವಿರುದ್ಧವೇ ಹೋರಾಟ ಮಾಡುವುದಾಗಿ ಹೇಳಿರುವುದು ಅವರ ಅಂತರಂಗದಲ್ಲಿ ಇರುವುದು ಬಯಲಾಗಿದೆ. ಚಕ್ರವರ್ತಿ ಸೂಲಿಬೆಲೆ. ಶೀಘ್ರದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸುಕರಿಂದ ಬಡವರ ಭೂಮಿ ಕಬಳಿಕೆ ಕ್ರಮಕ್ಕೆ ಸಂದೇಶ್ ಆಗ್ರಹ. ಎಂಬತ್ತು ಅಡಿ ರಸ್ತೆಗೆ NS ಬೋಸರಾಜ್ ಹೆಸರಿಡಲು ಅಂಬೇಡ್ಕರ್ ಸೈನ್ಯ ವಿರೋಧ. ವಿಜಯ್ ರೆಡ್ಡಿ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿ ಅಪೂರ್ಣಗೊಂಡಿರುವ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಪೂರ್ಣಗೊಳ್ಳಲಿ, ರವಿ ಬೋಸರಾಜ್. ಮತ್ತು ವೀರಾಪುರ ಶಾಲಾ ಮಕ್ಕಳಿಂದ DC ಗ್ರಾಮೀಣ ಶಾಸಕರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಮನವಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳಷ್ಟು ವಿಳಂಬವಾಗಿದೆ. ಈ ಬಗ್ಗೆ ಸಿಎಂ ಅವರೊಂದಿಗೆ ಚರ್ಚಿಸಲಾಗಿದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳಷ್ಟು ವಿಳಂಬವಾಗಿದೆ. ಈ ಬಗ್ಗೆ ಸಿಎಂ ಅವರೊಂದಿಗೆ ಚರ್ಚಿಸಲಾಗಿದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಕುರಿತು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಗಳಿದ್ದಂತೆ ಚುನಾವಣೆಗೆ ತಾಂತ್ರಿಕ ತೊಡಕುಗಳು ಎದುರಾಗಿ ವಿಳಂಬವಾಗಿತ್ತು. ಮಾರ್ಚ್ ತಿಂಗಳ ಬಜೆಟ್ ನಂತರ ಸ್ಥಳೀಯ ಚುನಾವಣೆಗಳನ್ನು ನಡೆಸಲು ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಮಹಾತ್ಮ ಗಾಂಧೀಜಿ ಅವರ ಆದರ್ಶ ಮತ್ತು ಹಾದಿಯಲ್ಲಿಯೇ ಕಾಂಗ್ರೆಸ್ ಪಕ್ಷ 100 ವರ್ಷಗಳಿಂದ ನಡೆದು ಬಂದಿದೆ. ಮುಂದೆಯೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿಯೇ ಪಕ್ಷ ನಡೆಯುತ್ತದೆ ಎಂದರು. ಇಡೀ ದೇಶಕ್ಕೆ ಸತ್ಯ ಮತ್ತು ಅಹಿಂಸೆಯ ಸಂದೇಶವನ್ನು ಸಾರಿದ ಮಹಾತ್ಮ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳಿಗೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಮತ್ತು ಅವರ ತತ್ವಗಳ ತಳಹದಿಯಲ್ಲಿ ದೇಶವನ್ನು ಕಟ್ಟುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಕೇಂದ್ರ ತನಿಖಾ ಸಂಸ್ಥೆಗಳಾದ ED, ಇನ್ಕಮ್ ಟ್ಯಾಕ್ಸ್ಗಳು, CBI, CIDಗಳನ್ನು ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿಸಿಕೊಂಡಿದೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ಬಿಜೆಪಿ ಪಕ್ಷದ ನಾಯಕರಲ್ಲಿ
ಎಷ್ಟು ದಾಳಿಗಳಾಗಿವೆ, ವಿರೋಧ ಪಕ್ಷದವರ ಮೇಲೆ ಎಷ್ಟು ರೈಡ್ ಆಗಿದೆ ಎಂಬುದನ್ನು ಗಮನಿಸಿದಾಗ ಸತ್ಯಾಂಶ ಹೊರಬರುತ್ತದೆ ಎಂದು ಹೇಳಿದರು. ಇತರೆ ಪಕ್ಷದ ನಾಯಕರ ಮೇಲೆ ರೈಡ್ ಮಾಡಿಸುವುದು, ಅದಾದ ನಂತರ ಆ ನಾಯಕರು ಬಿಜೆಪಿ ಸೇರುವುದು, ಬಳಿಕ ಕೇಸ್ ಡ್ರಾಪ್ ಆಗುವುದು ಬಿಜೆಪಿ ತಂತ್ರವಾಗಿ ಬಿಟ್ಟಿದೆ. ದೇಶದಲ್ಲಿ ಮೋದಿ ಸರ್ಕಾರ ಇಡಿ, ಇನ್ಕಮ್ ಟ್ಯಾಕ್ಸ್ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಕೇಂದ್ರ ತನಿಖಾ ಸಂಸ್ಥೆಗಳಿಂದ ರೈಡ್ಗಳನ್ನು ಮಾಡಿಸುವುದು ಮೂಲಕ ಕೇಂದ್ರ ಸರ್ಕಾರದಿಂದ ಬ್ಲಾಕ್ ಮೇಲ್ ತಂತ್ರವನ್ನು ಅನುಸರಿಸಲಾಗುತ್ತಿದೆ ಎಂದು ಗುಡುಗಿದರು. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶ ಗಾಂಧೀಜಿ ಅವರ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಮತ್ತು 100 ವರ್ಷಗಳನ್ನು ಪೂರ್ಣಗೊಳಿಸಿದ ನೆನಪಿನಲ್ಲಿ ಮಾಡಲಾಗುತ್ತಿದೆಯೇ ಹೊರತು ಜಾರಕಿಹೊಳಿ ಕುಟುಂಬವನ್ನು ಸಂಧಾನ ಮಾಡುವುದಕ್ಕಾಗಿಯೋ ಅಥವಾ ಇನ್ಯಾವುದೋ ಸಚಿವರನ್ನು ಓಲೈಸುವುದಕ್ಕಾಗಿಯೋ ಅಲ್ಲ. ಇಲ್ಲಿ ಸಂಧಾನದ ಪ್ರಶ್ನೆಯೇ ಇಲ್ಲ ಎಂದರು. ದರೋಡೆ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದೆ. ಸಿಎಂ ಕೂಡ ಈ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಸೂಚನೆಯಂತೆ ಈಗಾಗಲೇ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಪರಮೇಶ್ವರ್ ಒಬ್ಬ ಕಳಂಕರಹಿತ ನಾಯಕ. ರಾಜ್ಯದಲ್ಲಿ ತಮ್ಮ ಆಡಳಿತದಿಂದ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರ ಬಗ್ಗೆ ಬಿಜೆಪಿ ನಾಯಕರು ಇಲ್ಲಸಲ್ಲದ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಊಹಾಪೋಹಗಳು ನಡೆಯುತ್ತಿವೆ. ಅದರಲ್ಲಿ ಹುರುಳಿಲ್ಲ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಮಾತಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಉತ್ತಮವಾಗಿ ಪಕ್ಷ ಸಂಘಟನೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ 21ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಬರೀ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಂದು ಐತಿಹಾಸಿಕ ಘಟನೆ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅವರು ಆ ಒಂದು ಘಟನೆಯ ಒಂದು 100 ವರ್ಷದ ಸವಿನೆನಪಿನಲ್ಲಿ ನಮ್ಮ ನಾಯಕಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೇಶದ ಅಖಿಲ ಭಾರತ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರಾಗಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಮಹಾತ್ಮ ಗಾಂಧಿಯವರ ಆದರ್ಶ ಮತ್ತು ಮಹಾತ್ಮ ಗಾಂಧಿಯವರು ನಡೆದು ಬಂದಿರತಕ್ಕಂಥ ದಾರಿಯಲ್ಲೇ ಕಾಂಗ್ರೆಸ್ ಪಕ್ಷ ಸದಾ ನಡೀತದೆ ಅಂತಕ್ಕಂಥ ಒಂದು ಸಂಕಲ್ಪ ಮತ್ತು ಇಡೀ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ಏನು ಸತ್ಯ ಅಹಿಂಸೆಯ ಸಂದೇಶ ಇವತ್ತೇನು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷ ತತ್ವದ ಮೇಲೆ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥ ಸಂದೇಶ ಮತ್ತು ನಮ್ಮ ಒಂದು ವೈಭವ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು ಕುಳಿತಿರ್ತಕ್ಕಂಥ ಸ್ಥಾನದಲ್ಲಿ ನಮ್ಮ ಭಾಗದ ಒಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿದ್ದು ಕಾಂಗ್ರೆಸ್ ಪಕ್ಷವನ್ನು ಮಹಾತ್ಮ ಗಾಂಧೀಜಿಯವರ ತತ್ವದ ತಳಹದಿಯ ಮೇಲೆ ಇವತ್ತು ದೇಶ ಕಟ್ಟತಕ್ಕಂಥ ಕೆಲಸ ಇವತ್ತು ಮಾಡಿರೋ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಅದನ್ನು ಪೋಸ್ಟ್ಪೋನ್ ಆಯಿತು. ನಾನು ಕಳೆದ ಬಾರಿ CWC ಮೀಟಿಂಗನ್ನು ಬೆಳಗಾವಿಯಲ್ಲಿ ಆಗಿತ್ತು. ಮರುದಿನ ಸಮಾವೇಶ ಇತ್ತು. ಆದರೆ ನಮ್ಮ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಜಿಯವರ ನಿಧನದಿಂದ ಅವತ್ತು ನಾವು ಅದು ಪ್ರೋಗ್ರಾಮನ್ನು ಪೋಸ್ಟ್ಪೋನ್ ಮಾಡಿದ್ವಿ. 21ನೇ ತಾರೀಕು ರಾಜ್ಯಾದ್ಯಂತ ಇವತ್ತು ಪ್ರಮುಖ ನಾಯಕರು ಅಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಮತ್ತು ಇಡೀ ರಾಜ್ಯದಿಂದ ಪ್ರತಿ ಮತಕ್ಷೇತ್ರಕ್ಕೆ ಕನಿಷ್ಠ 100 ಜನ ಪ್ರಮುಖ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ದೇಶದ ಜನರ ಹಿತಕ್ಕಾಗಿ ಮತ್ತು ಮಹಾತ್ಮ ಗಾಂಧೀಜಿಯವರ ತತ್ವದಲ್ಲಿ ಸದಾ ಕಾಂಗ್ರೆಸ್ ಪಕ್ಷ ನಡೆಯಲಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಆ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು AICCಯ ಮಾಜಿ ಅಧ್ಯಕ್ಷರು ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನೋಡಿ, ತಮಗೂ ಗೊತ್ತಿದೆ, ಇಡೀ ರಾಜ್ಯ ಜನರಿಗೆ ಗೊತ್ತಿದೆ. ಈಗಾಗಲೇ ಈ ಒಂದು ಸಮಾವೇಶ ಮಹಾತ್ಮ ಗಾಂಧೀಜಿಯವರ ಬೆಳಗಾವಿನಲ್ಲಿ AICC ಅಧ್ಯಕ್ಷರಾಗಿ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದು ಈಗಾಗಲೇ ಅದು ಆಗ್ತಾ ಇತ್ತು. ಆದರೆ ನಮಗೆ ಗೊತ್ತಿರೋ ಹಾಗೆ ಮನಮೋಹನ್ ಸಿಂಗ್ ಜಿಯವರ ನಿಧನದಿಂದ
ಅದು ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಗಿ ಇವತ್ತು ಅದ ಕಾರ್ಯಕ್ರಮವನ್ನು ಮತ್ತೆ ಫಿಕ್ಸ್ ಮಾಡಿದ್ದಾರೆ ಅಧ್ಯಕ್ಷರು. ಹಾಗಾಗಿ ಇದರ ಹಿಂದೆ ಯಾರಿಗೆ ಓಲೈಸ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ. ಇದು ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮಾಜಿ ಶಾಸಕ ಡಿಎಚ್ ಹುಲಿಗೇರಿ, ಕೆಪಿಸಿಸಿ ಸದಸ್ಯ ಕೆ ಶಾಂತಪ್ಪ, ಹಿರಿಯ ನಗರಸಭೆ ಸದಸ್ಯ ಜಯಣ್ಣ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗವೇಣಿ ಪಾಟೀಲ್, ಅಮರೇಗೌಡ ಅಂಜನಾ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಮಾತ್ರವಲ್ಲ ದೇಶದಲ್ಲಿಯೂ ಭಾರತ ರಾಷ್ಟ್ರ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿರುವುದು ಶತ್ರು ರಾಷ್ಟ್ರಗಳು ಹೇಳಬೇಕಾದ ಮಾತುಗಳು ಅವರ ಅಂತರಂಗದಿಂದ ಹೊರಬಂದಿದೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಮಾತ್ರವಲ್ಲ ದೇಶದಲ್ಲಿಯೂ ಭಾರತ ರಾಷ್ಟ್ರ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿರುವುದು ಶತ್ರು ರಾಷ್ಟ್ರಗಳು ಹೇಳಬೇಕಾದ ಮಾತುಗಳು ಅವರ ಅಂತರಂಗದಿಂದ ಹೊರಬಂದಿದೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಹುಲ್ ಗಾಂಧಿ ಅವರು ದೇಶದ ವಿರುದ್ಧವೇ ಹೋರಾಟ ಮಾಡುವುದಾಗಿ ಹೇಳಿರುವುದು ಅವರ ಮನಸ್ಥಿತಿ ಏನು ಎಂಬುದನ್ನು ಬಿಂಬಿಸುತ್ತದೆ ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬ ಅಮೃತವನ್ನು ಜನರಿಗೆ ಹಂಚುವ ಕೆಲಸವನ್ನು ಮಾಡುತ್ತಿದ್ದೇವೆ. ಹಿಂದೂ ಸಮಾಜದಲ್ಲಿ ಇರುವ ಅಸಮಾನತೆಯ ಬುಡ ಸಮೇತ ತೆಗೆದು ಹಾಕುವ, ಅವರ ವಿಚಾರವನ್ನು ತಿಳಿದುಕೊಳ್ಳುವ, ತಿದ್ದುಪಡಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಾಗುತ್ತಿದೆ. ಅವರು ಕಾಂಗ್ರೆಸ್, ಕಮ್ಯುನಿಸ್ಟ್ ವಿರುದ್ಧ ಅಂದೇ ಅಭಿಪ್ರಾಯ ಹಂಚಿಕೊಂಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಅನೇಕ ಉಲ್ಲೇಖಗಳನ್ನು ನೀಡಿದ್ದಾರೆ. ಆದರೆ ಮಹಾತ್ಮ ಗಾಂಧಿ ಮತ್ತು ನೆಹರು ಪ್ರಣೀತ ಸರ್ಕಾರಕ್ಕೆ ಅಂಬೇಡ್ಕರ್ ಸಂದೇಶ ಅರ್ಥವಾಗದೆ ಹೋಗಿದೆ. ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗಬೇಕೆಂದು ಓಟು ಮಾಡಿದವರು ಸಹ ದೇಶದಲ್ಲಿಯೇ ಉಳಿದಿದ್ದಾರೆ. ಹಿಂದಿನಿಂದಲೂ ಮುಸ್ಲಿಮರು ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾರೆ. ಮತಾಂತರ ಕತ್ತಿ ಹಿಡಿದು ಭಯ ಹುಟ್ಟಿಸಿ ಜನಸಂಖ್ಯೆಗೆ ಹೆಚ್ಚಿಸುವ ಪ್ರಯತ್ನ ನಡೆಯುತ್ತಿದೆ. ಈಗ ರೋಹಿಂಗ್ ಪಾಕಿಸ್ತಾನಗಳಿಂದ ಬರುವ ಜನರನ್ನು ದೇಶದೊಳಗೆ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಗೋವುಗಳಿಗೆ ಹಿಂಸೆ ನೀಡಿ ನೋವುಂಟು ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ. ಮತ್ತೊಬ್ಬರಿಗೆ ನೋವುಂಟು ಮಾಡಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಸ್ತಾರವಾಗಿರುವಂಥ ಬದುಕನ್ನು ಸಮಾಜಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಎಷ್ಟು ಬಾರಿ ಪರಿಚಯ ಮಾಡಿಸಿದ್ರು ಕಡಿಮೆ. ಅದನ್ನು ಮತ್ತೊಮ್ಮೆ ಪರಿಚಯ ಮಾಡಿಸುವಂಥ ನಾವು ಕೂಡ ಜೊತೆಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ವಿ. ಬೇರೆ ಬೇರೆ ಕಡೆಗಳಿಂದ ವಿದ್ವಾಂಸರು ಇವತ್ತಿಲ್ಲಿ ಬಂದಿದ್ದಾರೆ. ಇಲ್ಲಿನ ಸಮಾಜದ ಪ್ರಮುಖರನ್ನು ಸೇರಿಸಿಕೊಂಡು ಅವ್ರ ಜೊತೆ ಬಾಬಾ ಸಾಹೇಬರ ಕುರಿತಂತೆ ಚರ್ಚೆ ನಡೆಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಶುರುವಾದಂಥ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಕಡೆಗಳಿಗೂ ವಿಸ್ತಾರ ಮಾಡಬೇಕು ಅಂತ ನಮ್ಮದೊಂದು ಪ್ರಯತ್ನ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಯಚೂರಿನಲ್ಲಿ ನಡೀತಿದೆ. ಒಳ್ಳೆಯ ಪ್ರತಿಕ್ರಿಯೆ ಇದೆ. ಸಮಾಜದ ಕೆಲವು ಪ್ರಮುಖರನ್ನು, ಗಣ್ಯರನ್ನು ನಾವೇನು ಆಹ್ವಾನಿಸಿದ್ವಿ, ಅವರೆಲ್ಲರೂ ಬಂದು ಬಾಬಾ ಸಾಹೇಬರ ಚಿಂತನೆಗಳಿಗೆ ಕಿವಿಯಾಗ್ತಾ ಇದ್ದಾರೆ. ಇಲ್ಲಿ ಚರ್ಚೆ ಕೂಡ ಇರುತ್ತೆ. ಬಾಬಾ ಸಾಹೇಬರ ಕುರಿತಂತೆ ಅನೇಕ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ಭಿನ್ನ ಭಿನ್ನರು ಬಂದಿರುವಂಥ ಅತಿಥಿಗಳು ಮತ್ತು ಬಂದಿರುವಂಥ ಜನರಲ್ಲೂ ಕೂಡ ಅನೇಕರು ಉತ್ತರ ಕೊಡುವಂಥ ಪರಿಸ್ಥಿತಿ ಇರುತ್ತೆ. ಒಟ್ಟಾರೆ ಬಾಬಾ ಸಾಹೇಬ ಅನ್ನುವಂಥ ಆ ಒಂದು ಅಮೃತವನ್ನು ಸಮಾಜಕ್ಕೆ ಹಂಚುವಂಥ ಒಂದು ಪುಟ್ಟ, ಆದರೂ ತಪ್ಪು ಮಾಡಿದರೆ ಅವರು ಹುಚ್ಚರಾಗಿರ್ತಾರೆ, ದಡ್ಡರಾಗಿರ್ತಾರೆ. ಹಿಂದೂಗಳೇನಾದರೂ ತಪ್ಪು ಮಾಡಿದರೆ ಅವರು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಸರ್ಕಾರಕ್ಕೆ ತುಂಬಿಕೊಂಡ್ಬಿಟ್ಟಿದೆ ಅಂತ. ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ನನಗೆ ಕೇಳೋದಾದರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ಈ ಥರದ ಪರಿಸ್ಥಿತಿ ನಿರ್ಮಾಣ. ಇದು ವೋಕಿಸಮ್ನ ಒಂದು ಕೆಟ್ಟ ರೋಗ ಇದು ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಆಗಿರುವಂಥ ಘಟನೆ ನೋಡಿದ್ವಿ. ಅಲ್ಲಿ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಬಂದಿದ್ದಾರೆ. ಇಡೀ ಚಾಮರಾಜಪೇಟೆಗೆ ಗೊತ್ತು, ಇಡೀ ಬೆಂಗಳೂರಿಗೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು ಅವನು ಅದನ್ನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ಹುಚ್ಚನಿಗೆ ಅದು ಯಾಕೆ ಗೋವಿಂದೇ ಕಡಿಬೇಕು ಅಂತ ಅನ್ಸುತ್ತೆ, ಅವನಿಗೆ ಯಾಕೆ ನಾಯಿ ಕೆಚ್ಚಲು ಕಡಿಬೇಕು ಅಂತ ಅನ್ಸೋದಿಲ್ಲ, ಅವನಿಗೆ ಯಾಕೆ ಬೇರೆ ಪ್ರಾಣಿಗಳನ್ನು ಹಿಡ್ಕೋಬೇಕು, ಅದನ್ನ ಕೂತ್ಕೆ ಕಡಿಬೇಕು ಅಂತ ಅನ್ಸೋದಿಲ್ಲ, ಗೋವಿಂದೇ ಕಡಿಬೇಕು ಅಂತ ಯಾಕೆ ಅನ್ಸುತ್ತೆ. ಅಕಸ್ಮಾತ್ ಅವನಿಗೆ ಹುಚ್ಚು ಬಂದಿದೆ ಅಂತಂದ್ರೆ ಯಾವ ಹುಚ್ಚಿದೆ, ಯಾವುದನ್ನು ಓದಿದ ಮೇಲೆ ಅವನು ಹುಚ್ಚು ಬಂದಿದೆ, ಯಾರ ಮಾತು ಕೇಳಿದ ಮೇಲೆ ಹುಚ್ಚು ಬಂದಿದೆ, ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋದ್ಮೇಲೆ ಈ ಹುಚ್ಚು ಬಂದಿದೆ ಅನ್ನೋದನ್ನು ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸಿದ್ರೆ ಒಳ್ಳೆಯದು ನನಗನ್ಸುತ್ತೆ. ಬರೀ ಇಲ್ಲೇ ಇಲ್ಲ, ಕೇರಳದಲ್ಲಿ ಇತ್ತೀಚೆಗೆ ಒಬ್ಬ ತುಳಸಿ ಕಟ್ಟೆಗೆ ತನ್ನ ಅತ್ಯಂತ ಕೆಟ್ಟದಾಗಿರೋ ಕೂದಲೊಂದನ್ನು ಬಿಸಾಕ್ ಹೋಗಿರೋದು ವಿಡಿಯೋ ತುಂಬ ಹರಿದಾಡ್ತು. ಅವನನ್ನು ಹುಚ್ಚ ಅಂತ ಹೇಳಿದರು. ಅಂದರೆ ಯಾರು ಹಿಂದೂ ಧರ್ಮದ ಕುರಿತಂತೆ ಅವಹೇಳನಕಾರಿಯಾಗಿ ನಡ್ಕೊಳ್ತಾರೋ ಅವ್ರನ್ನ ಹುಚ್ಚ ಅಂತ ಸಂಬೋಧಿಸಿ ಮುಗಿಸ್ಬಿಡ್ತಾರೆ. ಸೊ ಆ ಕೇಸನ್ನು ಮುಗಿಸುವಂಥ ಪ್ರಯತ್ನ. ಆದರೆ ನೆನಪಿರಲಿ, ನಾನು ನೆನಪು ಮಾಡ್ಕೊಡ್ತೀನಿ ನಿಮಗೆ. ಇದೇ ರೀತಿ ಈ ರೈತರೆಲ್ಲ ಪ್ರೊಟೆಸ್ಟಿಗೆ ಅಂತ ಕೂತಿದ್ದಾಗ ಅಲ್ಲಿ ಯಾರೋ ಒಬ್ರು ಸಿಖ್ಖರ ಒಂದು ಏನೋ ಒಂದು ಅವರ ಆಕೃತಿಯೊಂದನ್ನು ವಿರೂಪಗೊಳಿಸಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ಹುಡುಗನನ್ನು ಹಿಡಿದ್ರು. ಅವ್ನು ನಿಜವಾಗ್ಲೂ ಹುಚ್ಚ ಆಗಿದ್ದ ಪಾಪ. ಹುಚ್ಚ ಅಂತ ಎಲ್ಲರೂ ಹೇಳಿದ್ರು. ಅವ್ನು ಹುಚ್ಚ ಅಂತ ಗೊತ್ತಾದ ಮೇಲೂ ಬಡದು ಕೊಂದು ಬಿಸಾಕ್ಬಿಟ್ರು. ಅವ್ನು ಅತ್ಯಂತ ಕೆಟ್ಟದ್ದಾಗಿರುವಂಥ ಕರಾಳವಾಗಿರುವಂಥ ಕೊಲೆ ಆಗಿತ್ತು ಅದು. ಅಂದರೆ ನಿಮ್ಮ ಮತ ಪಂಥಗಳಿಗೆ ಹುಚ್ಚರು ತೊಂದರೆ ಕೊಟ್ಟರು ಅವರನ್ನು ಮರ್ಡರ್ ಮಾಡ್ತೀರಾ. ಆದರೆ ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮದ ಆರಾಧ್ಯ ವಿಚಾರಗಳಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ನೀವು ಅವ್ರನ್ನ ಹುಚ್ಚರು ಅಂತ ಕರೆದು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀರಾ. ಫೈನಪ್ಪ, ಇದು ಹಿಂದೂಗಳು ದೇವರು ಅಂತ ಕರೀತಾರೆ, ದೇವರು ಅಂತ ಪೂಜಿಸ್ತಾರೆ, ಅದರ ಕೆಚ್ಚಲು ಕಡ್ದಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೊಳ್ದೇ ಇರ್ಬೋದು. ಆದರೆ ಒಂದು ಪ್ರಾಣಿ
ಯಾವ ಪ್ರಾಣಿಯ ಹಾಲನ್ನು ಕುಡಿದು ನಾವೆಲ್ಲ ಬೆಳೆದಿದ್ದೀವೋ ಅದರ ಕೆಚ್ಚಲು ಕೊಯ್ಯುವಂಥ ಮನುಷ್ಯನನ್ನ ನೀವು ಸಮರ್ಥಿಸ್ಕೊಳ್ತೀರಾ, ಅವನನ್ನು ಹುಚ್ಚ ಅನ್ನೋ ಕಾರಣಕ್ಕೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭವನ್ನು ಜನವರಿ 21ರಂದು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಭಾಗವಹಿಸಿ ಅಧಿವೇಶನ ಯಶಸ್ವಿಗೆ ಕಾರಣೀಭೂತರಾಗಬೇಕೆಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭವನ್ನು ಜನವರಿ 21ರಂದು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಭಾಗವಹಿಸಿ ಅಧಿವೇಶನ ಯಶಸ್ವಿಗೆ ಕಾರಣೀಭೂತರಾಗಬೇಕು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, 1924ರಲ್ಲಿ ಬೆಳಗಾವಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧಿ ಅವರು ಅಧಿಕಾರ ಸ್ವೀಕರಿಸಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ದೇಶದ ಹಿತಕ್ಕಾಗಿ ಪಕ್ಷವನ್ನು ಸ್ಥಾಪಿಸಿದ್ದರು. ಅವರ ಮಾರ್ಗದರ್ಶನದಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷ ನಡೆದು ಬಂದ ಹಾದಿಯನ್ನು ಕಣ್ತುಂಬಿಕೊಳ್ಳುವ ಸುವರ್ಣ ಅವಕಾಶ ಕಾರ್ಯಕರ್ತರಿಗೆ ಒದಗಿ ಬಂದಿದೆ ಎಂದರು. ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಿಂದ ಕನಿಷ್ಠ 100 ಜನರು ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷವು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡಲು ಬದ್ಧವಾಗಿದೆ. ಇದಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ವಿಶೇಷ ಸ್ಥಾನಮಾನ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ಶ್ರಮಿಸುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಗಳು, ಪ್ರಣಾಳಿಕೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು, ಆದರೆ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸದಲ್ಲಿ ನಿರತವಾಗಿದೆ. ಬಿಜೆಪಿ ಪಕ್ಷ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಆ ಸಂದರ್ಭದ ಹೇಳಿಕೆಯಲ್ಲ, ಸಾಕಷ್ಟು ವರ್ಷಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಮಾತುಗಳಾಗಿವೆ ಎಂದು ಹೇಳಿದರು. ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾ ಇದೆ. ಜನರಿಗೆ ಮನವರಿಕೆ ಆಗ್ತಾ ಇದೆ. ಯಾಕಂದ್ರೆ ಅವರು ಭಯಾನಕ ಆಗ್ತಾ ಇದೆ. ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಮಾತು ಅದು ಯಾವುದು ಹಾಗೆಯೇ ಬಂದಿರ್ತಕ್ಕಂಥ ಮಾತಲ್ಲ. ಅದು ಅವರ ಮನಸ್ಸಿನಲ್ಲಿ ಬಹಳ ವರ್ಷಗಳಿಂದ ಆಳವಾಗಿರ್ತಕ್ಕಂಥ ಮಾತು ಹೊರಗೆ ಬಂದಿದೆ. ಅಂದ್ರೆ ಅವರಿಗೆ ಎಷ್ಟು ದ್ವೇಷ ಕಾಡ್ತಾ ಇದ್ದಾರೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಹಿಸಿಕೊಳ್ಳಕ್ಕಾಗದೇ ಇರ್ತಕ್ಕಂಥ ಮನೋವಾದಿಗಳು ದೇಶವನ್ನು ಆಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶದ ಜನರಿಗೆ ಗೊತ್ತಾಗಿದೆ. ಏನಂದ್ರೆ ಅವ್ರಿಗೆ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮತ್ತು ಈ ದೇಶದ ಜನರಿಗೆ ಅಪಮಾನ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇದರ ಪಾಠ ಇವತ್ತು ಖಂಡಿತವಾಗಿ ಈ ದೇಶದ ಜನ ಬಿಜೆಪಿ ನಾಯಕರಿಗೆ 21ನೇ ತಾರೀಕು ನಡೀತಕ್ಕಂಥ ಒಂದು ಐತಿಹಾಸಿಕ ಒಂದು ಸಮಾವೇಶ ಬೆಳಗಾವಿನಲ್ಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ. 1924ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಎಐಸಿಸಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ರು. ಆ ಒಂದು ಸವಿನೆನಪಿಗಾಗಿ 100 ವರ್ಷ ನಂತರ ಆ ಒಂದು 100 ವರ್ಷದ ಕಾಂಗ್ರೆಸ್ ಪಕ್ಷದ ನಡುವೆ ಈ ದೇಶದ ಸ್ವಾತಂತ್ರ್ಯದ ಚಳವಳಿ ಸಂದರ್ಭದಲ್ಲಿ ಮತ್ತು ಚಳವಳಿಯ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ನಡುವೆ ಬಂದ ಹಾಗೆ ಇದೊಂದು ನಮ್ಮ ರಾಜ್ಯದ ಒಬ್ಬ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅದು ಕರ್ನಾಟಕದಲ್ಲೇ ಇವತ್ತು ಒಂದು 100 ವರ್ಷದ ಈ ಒಂದು ವೈಭವ ಕಾಂಗ್ರೆಸ್ ಪಕ್ಷದ್ದು ನಮ್ಮ ಕಾರ್ಯಕರ್ತರಿಗೆ ಒಂದು ಸುವರ್ಣ ಅವಕಾಶ. ಏನಂದ್ರೆ ಅಟ್ಲೀಸ್ಟ್ ನಮ್ಮ ಬಹಳ ದೂರದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರಿಗೆ ಬರ್ಲಿಕ್ಕೆ ಆಗದೆ ಇದ್ರು ಕೂಡ ಹತ್ತಿರದಲ್ಲಿರ್ತಕ್ಕಂಥ ತಾಲೂಕುಗಳಿಂದ ಜಿಲ್ಲೆಗಳಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಆದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದಿಂದ ಪ್ರಮುಖ ನಾಯಕರು ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು
ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಈಗಾಗಲೇ ನಾವು ಅದನ್ನ CWC ಒಂದು ಮೀಟಿಂಗ್ ಆಯಿತು. ಆದರೆ ಅವತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ನಿಧನದಿಂದ ಆ ಒಂದು ಕಾರ್ಯಕ್ರಮ ಮುಂದೂಡಲಾಗಿದೆ. ಹಾಗಾಗಿ ಮತ್ತೆ ಅದನ್ನ 21ನೇ ತಾರೀಕು ಮಾಡಬೇಕು ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಇದಕ್ಕಾಗಿಯೇ ನಮ್ಮ AICC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರು ಇದೇ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಮಾತನಾಡಿ, ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ 1924ರ ಬೆಳಗಾವಿ ಸಮಾವೇಶಕ್ಕೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಂಬ ರಾಷ್ಟ್ರೀಯ ಮಟ್ಟದ ಸಮಾವೇಶವನ್ನು ಬೆಳಗಾವಿಯಲ್ಲಿ ಜನವರಿ 21ರಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ನಾವು ಸಹಿತ ನಮ್ಮ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಈಗ ಬರುವಂತ ಮಾರ್ಚ್ ಏಪ್ರಿಲ್ ಬಜೆಟ್ ಕೂಡ ಜಿಲ್ಲಾ ಪಂಚಾಯತ್ ತಾರೀಕು ಬಜೆಟ್ 100% ಘೋಷಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ರಿಸರ್ವೇಷನ್ ಫಿಕ್ಸ್ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ಸಚಿವರಿಗೆ ಪಕ್ಷದವರು ಸಹಿತ ಸೂಚನೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಸಹಿತ ಸಂಘಟನಾ ನಗರದ ಕೂಟಗಳು ಕಾರ್ಯಕ್ರಮದಲ್ಲಿ ಬರುವಂತ ಚುನಾವಣೆಗಳಿಗೆ ಎಲ್ಲ ಯಶಸ್ವಿಯಾಗತಕ್ಕಂಥ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾದ ಮಾತಿನ ಸಂದರ್ಭದಲ್ಲಿ 21ನೇ ತಾರೀಕು ನಾವೆಲ್ಲ ತಪ್ಪಿದ್ರೆ ಆ ಕಾರ್ಯಕ್ರಮದಲ್ಲಿ 12 ಗಂಟೆಗೆ ನಾವು ಅಲ್ಲಿರೋ ಲೇಟ್ ಆಗಿ ಬರೋದು ಬೇಡ ಅಂತ ಹೇಳಿ ಬಂದಾಗ 80,000 ಸೇರ್ಸ್ ಆಗ್ತದೆ. 2 ಲಕ್ಷ 8 ಜಿಲ್ಲೆಗಳ ಸುತ್ತಿರ್ತಕ್ಕಂಥ ಗುಡಿದಾರ ಕೂಡ ಬಿಜೆಪಿ ಎಲ್ಲ ಕಡೆ ಎಲ್ಲ ಜನರು ಜಾಸ್ತಿ ಜನರು ಯಾರು ಎಷ್ಟು ಗುಡಿ ತಗೊಂಡ್ಬರ್ತದ ಸಚಿವರನ್ನ ಎಲ್ಲ ಸುದ್ದಿವಾರಗಳೆಲ್ಲ ಮೇಲ್ವರ್ಗ MLAಗಳು ಮಾಜಿ MLAಗಳೆಲ್ಲ ಕಳಿಸಿ ಜಿಲ್ಲಾಧ್ಯಕ್ಷರೆಲ್ಲ ಕರೆದುಕೊಂಡಿದ್ದಾರೆ. ಉಳಿದಂಥ ಪ್ರದೇಶದಿಂದ ಒಟ್ಟಾರೆ 224 ಕ್ಷೇತ್ರದಿಂದ ಜನ ಬರೋದ್ರಿಂದ ಆ ಸಮಯಕ್ಕೆ ಸರಿಯಾಗಿ ಬಂದು ನಾಯಕರು ಬರೋದ್ರಿಂದ ನಾವು ಅಲ್ಲಿ ಕೂಡಬೇಕು. 2 ತಾಸು ಕಾರ್ಯಕ್ರಮ ಮುಗಿಸಿ 3 ಗಂಟೆಗಳ ಕಾರ್ಯಕ್ರಮ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಕಾಂಗ್ರೆಸ್ ಅಧಿವೇಶನ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷವಾದ ಹಾಗೂ ಸಂಭ್ರಮದ ಕಾರ್ಯಕ್ರಮವಾಗಿದ್ದು, 100 ವರ್ಷಗಳ ಹಿಂದೆ ಕೇವಲ ಮಹಾತ್ಮ ಗಾಂಧಿ ಮಾತ್ರವಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅಲ್ಲಿಗೆ ಭೇಟಿ ನೀಡಿದ್ದರು. 21ರಂದು ನಡೆಯುವ ಅಧಿವೇಶನ ಇತಿಹಾಸದ ಭಾಗವಾಗಬೇಕಿದೆ ಎಂದು ತಿಳಿಸಿದರು. ಬೆಳಗಾವಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಅದು ಒಂದು ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಅಲ್ಲಿಂದ ಇಡೀ ದೇಶಕ್ಕೆ ಒಂದು ಹೊಸ ಸಂದೇಶವನ್ನ ನೀಡಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನ ಬೃಹತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಮೂಲೆಗಳಿಂದ ಕೂಡ ಎಲ್ಲ ಭಾಗಗಳಿಂದ ಕೂಡ ಕಾರ್ಯಕರ್ತರು ಮುಖಂಡರು ಸಮಾವೇಶದಲ್ಲಿ ತಪ್ಪದೇ ಭಾಗವಹಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಗಳನ್ನ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಎಲ್ಲ ಮತ್ತು ಕೇಂದ್ರ ಸ್ಥಾನಗಳಲ್ಲಿ ಈ ಪೂರ್ವಭಾವಿ ಸಭೆಗಳನ್ನ ಈಗಾಗಲೇ ಗುಲ್ಬರ್ಗದಲ್ಲಿ ಆಯೋಜಿಸಲಾಗಿದೆ, ಬೀದರ್ನಲ್ಲಾಗಿದೆ ಮತ್ತು ಯಾದಗಿರಿಯಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ. ಇವತ್ತು ರಾಯಚೂರಿನಲ್ಲಿ ಸಭೆಯನ್ನು ನಾವು ಆಯೋಜಿಸಲಾಗಿದೆ. ಸ್ನೇಹಿತರು, ಈಗಾಗಲೇ ತಮಗೆ ಗೊತ್ತಿರುವಂತೆ ಆ ಸಮಾವೇಶದಲ್ಲಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಕನಿಷ್ಠ ಪಕ್ಷ 100 ಮಂದಿ 100 ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಂಚೂಣಿ ಜಿಲ್ಲಾ ಅಧ್ಯಕ್ಷರು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಮತ್ತು ಏನು ಸ್ಥಳೀಯ ಸಂಸ್ಥೆಗಳ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳು, ಇನ್ನಿತರ ಚುನಾಯಿತ ಪ್ರತಿನಿಧಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕೆನ್ನುವಂತ ಒಂದು ಸೂಚನೆಯನ್ನ KPCCA ವತಿಯಿಂದ ಎಲ್ಲ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಜಿಲ್ಲಾಧ್ಯಕ್ಷರಿಗೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಮಾಜಿ ಶಾಸಕ DH ಹುಲಗೇರಿ, KPCC ಸದಸ್ಯ K ಶಾಂತಪ್ಪ, ಹಿರಿಯ ನಗರಸಭೆ ಸದಸ್ಯ ಜಯಣ್ಣ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗವೇಣಿ ಪಾಟೀಲ್, ಅಮರೇಗೌಡ ಹಂಚಿನಾಳ್ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah,
wardrobe, TV stands, glassware items, sleepwell products, Dandruff cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇಮರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit
ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭೆ ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಬಸವರಾಜ್ ದಡೇಸುಗೂರು ಎಂಬುವವರು ಬಡ ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆಸಿ ಗುಂಡಾಗಿರಿ ಮೂಲಕ ಬಡವರ ಭೂಮಿ ಕಬಳಿಸುವ ಕೆಲಸ ಮಾಡುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ದಲಿತ ಕುಟುಂಬಗಳ ಮೇಲೆ ನಡೆಯುತ್ತಿರುವ ಗುಂಡಾಗಿರಿ ತಡೆಯಲು ಕ್ರಿಮಿನಲ್ ಕೇಸ್ ದಾಖಲಿಸಿ ಭೂಮಿ ವಾರಸುದಾರರಿಗೆ ಮರಳಿಸಲು ಮುಂದಾಗಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಆಗ್ರಹಿಸಿದರು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಎಂಬುವವರ ಬಡ ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆಸಿ ಗುಂಡಾಗಿರಿ ಮೂಲಕ ಬಡವರ ಭೂಮಿ ಕಬಳಿಸುವ ಕೆಲಸ ಮಾಡುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ದಲಿತ ಕುಟುಂಬಗಳ ಮೇಲೆ ನಡೆಯುತ್ತಿರುವ ಗುಂಡಾಗಿರಿ ತಡೆಯಲು ಕ್ರಿಮಿನಲ್ ಕೇಸ್ ದಾಖಲಿಸಿ ಭೂಮಿ ವಾರಸುದಾರರಿಗೆ ಮರಳಿಸಲು ಮುಂದಾಗಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿಂಧನೂರು ತಾಲೂಕಿನ ಸಾಲಗುಂದ ಹೋಬಳಿ ವ್ಯಾಪ್ತಿಯ ಆಳಮಪ್ಪ ತಾಯಿ ಆಳಮಮ್ಮ ಇವರಿಗೆ ಸೇರಿದ ಸರ್ವೆ ನಂಬರ್ 84/9ರಲ್ಲಿ ಇರುವ 1 ಎಕರೆ 20 ಗುಂಟೆ, ಮೌಲಪ್ಪ ದೊಡ್ಡಕೋರಮ್ಮ ಇವರಿಗೆ ಸೇರಿದ ಸರ್ವೆ ನಂಬರ್ 84/17ರಲ್ಲಿ ಇರುವ 1 ಎಕರೆ 20 ಗುಂಟೆ ಜಮೀನು ಕಬ್ಜಾದಲ್ಲಿ ಇದ್ದು, ಪಹಣಿ ಮುಟೇಶನ್ ಹೊಂದಿದ್ದರೂ ಸಹ ಬಸವರಾಜ ದಡೇಸುಗೂರು ಇವರು ದೌರ್ಜನ್ಯದಿಂದ ಭೂಮಿ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅಕ್ರಮ ಗುಂಡಾಪಡೆ ರಚಿಸಿಕೊಂಡು ಬಡ ಕುಟುಂಬಗಳ ಭೂಮಿ ಕಬಳಿಸುವ ಕೆಲಸ ಮಾಡುತ್ತಿದ್ದಾರೆ. ಸರಿಸುಮಾರು 700 ಎಕರೆ ಅಕ್ರಮ ಭೂಮಿ ಪಡೆದಿರುವ ಅವರು ಅಮಾಯಕ ಜನರಿಗೆ ಜೀವ ಬೆದರಿಕೆ ಹಾಕಿ ವಂಚಿಸುತ್ತಿದ್ದಾರೆ. ಪೊಲೀಸ್ ಹಾಗೂ ಕಂದಾಯ ಇಲಾಖೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಸಹ ನ್ಯಾಯ ಕೊಡುತ್ತಿಲ್ಲ. ವಿಮುಕ್ತ ದೇವದಾಸಿಯರಿಗೆ ಸರ್ಕಾರ ಮಂಜೂರು ಮಾಡಿದ ಭೂಮಿಯನ್ನು ಸಹ ನಕಲಿ ದಾಖಲೆ ಸೃಷ್ಟಿಸಿ ಫೋರ್ಜರಿ ಮಾಡಿ ಜಮೀನು ಕಬಳಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ಏನೇ ಅಭಿವೃದ್ಧಿ ಹೊಂದಿದರೂ ಶೋಷಿತ ಸಮುದಾಯ ಜನರನ್ನು ಬೀದಿಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಮಾದಿಗ ಸಮುದಾಯಕ್ಕೆ ಸೇರಿದ ಜನರ ಭೂಮಿಯನ್ನು ರಕ್ಷಿಸಿಕೊಡಬೇಕು. ಇಲ್ಲದೆ ಹೋದಲ್ಲಿ ಕಾನೂನು ಹೋರಾಟದೊಂದಿಗೆ ಅನಿರ್ದಿಷ್ಟ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ದಡೇಸುಗೂರು ಬಸವರಾಜ್ ಅನ್ನೋ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ಗ್ರಾಮದಲ್ಲಿ ನೀರಿಗೆ ಅಂತ ಅದೊಂದು ಪದ್ಧತಿ, ನೀರಿಗೆ ಅಂತ ಹೇಳ್ಬಿಟ್ಟು ಒಂದು 3 ಎಕರೆ ಜಮೀನು ಕೊಡ್ತಾರೆ, ಅಥವಾ 2 ಎಕರೆ ಜಮೀನು ಕೊಡ್ತಾರೆ, ಅಥವಾ ಒಂದು 4 ಎಕರೆ ಜಮೀನು ಕೊಡ್ತಾರೆ. ಈ ಕೊಟ್ಟಿರೋದ್ರ ಹತ್ರ ಎಲ್ಲ ಅದರಲ್ಲ ಅಂದ್ರೆ 3 ಎಕರೆ ಜಮೀನು ಕೊಟ್ರೆ 1.5 ಎಕರೆ ಜಮೀನು ಆ ವ್ಯಕ್ತಿ ಕೊಡ್ಕೊಂಡು ಉಳಿದ 1.5 ಎಕರೆ ಜಮೀನು ಯಾರು ಫಲಾನುಭವಿಗಳು ಇರ್ತಾರೋ ಅವ್ರು ಮಂಜೂರಾಗೋ ಜಮೀನುಗಳನ್ನು ಈ ತರನೇ ಮಾಡ್ತಾರೆ, ಬೇರೆ ತರ ಜಮೀನುಗಳು ಈ ತರನೇ ಮಾಡ್ತಾರೆ. ಇದ್ರ ಜೊತೆಗೆ ಏನ್ ಮಾಡ್ತಾರೆ, ನಾನು ಇಡೀ ಇತಿಹಾಸದಲ್ಲಿ ಸುಮಾರು ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ಸುಮಾರು ನಾವು ಮಾಡಿದೀವಿ. ಆದ್ರೆ ಎಂತೆಂತ ದೊಡ್ಡ ದೊಡ್ಡ ಭೂಗಳನ್ನ ನೋಡಿದೀವಿ, ದೊಡ್ಡ ದೊಡ್ಡ ಇವನ್ನೆಲ್ಲ ನೋಡಿದೀವಿ. ಆದ್ರೆ ಒಂದು ತಳ ಸಮುದಾಯದಲ್ಲಿ ಹುಟ್ಟಿ ಸುಮಾರು 700 ಎಕರೆ ಜಮೀನು, ಸರ್ಕಾರಿ ಜಮೀನು ಆಗ್ಬೋದು, ಮತ್ತೆ ಇದು ಏನದು ಈ ತರ ಬೇರೆಯವರು ಮಂಜೂರಾಗಿರುವಂತಹ ಜಮೀನುಗಳಿಗೆ ಅಕ್ರಮವಾಗಿ ಕಂಪೌಂಡ್ ಹಾಕೊಂಡಿರುವಂತದ್ದಾಗ್ಬೋದು, ಸುಮಾರು 700 ಎಕರೆ ಜಮೀನು ಅಕ್ರಮವಾಗಿ ರೌಡಿಸಮ್ ಮಾಡ್ಕೊಂಡು ಈ ತರ ಬಡವ ರೊಟ್ಟೆ ಮೇಲೆ ಹೊಡ್ಕೊಂಡು ನೋಡಿ, ಅವ್ರದೇ ಸಮುದಾಯದವರಂತ ಆಲ್ಮಪ್ಪ ಅವ್ರ ಕುಟುಂಬದಲ್ಲಿ ಅವರು ಸರ್ವೆ ಕರ್ಕೊಂಡ್ಬಂದು ಸರ್ವೆ ಮಾಡಿಸುವಂತ ಒಂದು ಸಂದರ್ಭದಲ್ಲಿ ಅಡ್ಡ ಹಾಕಿ ಹೊಡಿತಾರೆ. ಇದೇ ಬಸವರಾಜ ದಡೇಸುಗೂರು. ಇದು ಸಂಬಂಧಪಟ್ಟಂತ ವಿಡಿಯೋ ಕ್ಲಿಪ್ಸ್ ಐತೆ, ಅದನ್ನ ನಾನು ಗ್ರೂಪ್ ಐತಲ್ಲ ಸರ್, ಪತ್ರಿಕಾ ಮಾಧ್ಯಮ ಮಿತ್ರರ ಒಂದು ಗ್ರೂಪ್ ಐತೆ, ಆ ಗ್ರೂಪ್ ನಾನು ಸೆಂಡ್ ಮಾಡ್ತೀನಿ ಸರ್. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೇ ದೊಡ್ಡದಾಗಿ ಬೆಳೆದ್ರು ಇದೇ ಸಮುದಾಯದ, ನಮ್ಮ ಮಾದಿಗ ಸಮುದಾಯದ ಬಡವರ ಮೇಲೆ ನಿಮ್ಮ ದರ್ಪ ತೋರಿಸುವಂಥದ್ದು, ದೌರ್ಜನ್ಯ ತೋರಿಸುವಂಥದ್ದು, ಜಮೀನು ಕಿತ್ಕೊಳ್ಳುವಂಥದ್ದು ನಿಮ್ಗೆ ಲಾಯಕ ಲಗತ್ತ? ನಿಮ್ಮ ಬೆಳವಣಿಗೆ ನಾವು ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಚೆನ್ನಾಗಿ ಬಿಡಿ, ನೀವು ಶಾಸಕರಾಗ್ರಿ, ಮತ್ತೆ ಮಿನಿಸ್ಟರ್ ಆಗ್ರಿ, ಮತ್ತೆ ದೊಡ್ಡ ದೊಡ್ಡ ಸ್ಥಾನಮಾನಕ್ಕೆ ಹೋಗ್ರಿ, ನಮ್ದು ಅದ್ರಲ್ಲಿ ಅಭ್ಯಂತರ ಇಲ್ಲ. ನೀವು ದೊಡ್ಡ ಸ್ಥಾನದಲ್ಲಿ ಇದ್ದೀರಾ, ನೀವು ಬಲಾಢ್ಯರಾಗಿದ್ದೀರಾ, ನೀವು ಶಕ್ತಿಶಾಲಿಗಳಾಗಿದ್ದೀರಾ ಅಂತ ಹೇಳ್ಬಿಟ್ಟು ಬಡವರ ಮೇಲೆ ನಿಂದ ಬರ್ತದ ನೋಡಿ. ಅವ್ರು ನೋಡಿದ್ರೆ ಹೊಟ್ಟೆ ಹೋಗುತ್ತೆ ಸರ್. ಸರ್ವೆ ಗೌರ್ಮೆಂಟ್ ಸರ್ವೆ ಕಟ್ಟಿ ಸರ್ವೆ ಕರ್ಕೊಂಡ್ಬಂದು ಸರ್ವೆ ಮಾಡಿಸುವಂತ ಸಂದರ್ಭದಲ್ಲಿ ಸರ್ವೇಯರ್ಗೆ ಅವಾಜ್ ಹಾಕಿ ನಡೀರೋ ಆಚೆ ಅಂತ ಅವಾಜ್ ಹಾಕಿ. ಈ ಸಂದರ್ಭದಲ್ಲಿ ಬುದ್ದೇಶ್, ಬಸವರಾಜ್, ರಾಮಸ್ವಾಮಿ, ಆಲಪ್ಪ ಇದ್ದರು. ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗಿನ 80 ಅಡಿ ರಸ್ತೆಗೆ ಸಚಿವ NS ಬೋಸರಾಜ್ ಹೆಸರು ಇಡಬಾರದೆಂದು ಅಖಿಲ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಸೈನ್ಯದಿಂದ
ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ 80 ಅಡಿ ರಸ್ತೆಗೆ ಸಚಿವ ಎನ್ಎಸ್ ಬೋಸರಾಜ್ ಹೆಸರಿಡಬಾರದೆಂದು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗಿನ 80 ಅಡಿ ರಸ್ತೆಗೆ ಸಚಿವ ಎನ್ಎಸ್ ಬೋಸರಾಜ್ ಹೆಸರಿಡಲು ನಿರ್ಧರಿಸಿರುವುದು ಸೂಕ್ತವಲ್ಲ. ಸದರಿ ರಸ್ತೆಗೆ ಗೌತಮ್ ಬುದ್ಧ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಶರಣ ಅರಳಯ್ಯ ಸೇರಿದಂತೆ ಇತರೆ ಸಮಾಜ ಸುಧಾರಕರ ಹೆಸರಿಡುವಂತೆ ಒತ್ತಾಯಿಸಿದರು. ರಸ್ತೆಗೆ ರಾಜಕೀಯ ವ್ಯಕ್ತಿಗಳ ಹೆಸರಿನ ಬದಲು ತಮ್ಮ ಸ್ವಂತ ಪರಿಶ್ರಮದಿಂದ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಸಮಾಜ ಸುಧಾರಣೆಗೆ ಪಣತೊಟ್ಟಿರುವ ಮಹಾತ್ಮರ ಹೆಸರಿಡಬೇಕು. ಆಗ ಮಾತ್ರ ಮಹಾತ್ಮರ ತತ್ವಾದರ್ಶಗಳನ್ನು ಜನರಿಗೆ ತಿಳಿಸಿದಂತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 80 ಅಡಿ ರಸ್ತೆ ಎನ್ಎಸ್ ಬೋಸರಾಜ್ ಹೆಸರು ಇರಬಾರದೆಂದು ನಮ್ಮ ಸಂಘವು ಒತ್ತಾಯ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಇರುವ 80 ಅಡಿ ರಸ್ತೆಯ ಎನ್ಎಸ್ ಬೋಸರಾಜು ಇಡುವುದನ್ನು ಸೂಕ್ತವಾಗಿರುವುದಿಲ್ಲ. ಸದರಿ ರಸ್ತೆಗೆ ಗೌತಮ್ ಬುದ್ಧ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವು ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಮು ಹಾಗೂ ಶ್ರೀ ಶರಣ ಅರಳಯ್ಯ ಹೀಗೆ ಅನೇಕ ಸಮಾಜ ಸುಧಾರಕರು ಹೆಸರಿಡಲು ನಮ್ಮ ಸಂಘವು ಅಲ್ಲದೆ ಇಡೀ ಸಾರ್ವಜನಿಕ ಆಸಕ್ತಿಕರ ವಿಷಯವಾಗಿರುತ್ತದೆ. ಇದಕ್ಕೆ ಯಾವುದೇ ರಾಜಕೀಯ ಸಮಾಜ ಸುಧಾರಕರ ಹೆಸರು ಇಡಬೇಕೆಂದು ನಮ್ಮ ಅಭಿಪ್ರಾಯವೂ ಆಗಿರುತ್ತದೆ. ಇದರಿಂದ ಸಮಾಜ ಮೈಗೊಳ್ಳುವಂತಾಗಿರಬೇಕು. ಈ ವಿಷಯ ಕುರಿತು ನಗರದ ರಾಜಕೀಯ ಪಕ್ಷಗಳು ನಮ್ಮ ಪಕ್ಷ, ನಿಮ್ಮ ಪಕ್ಷ ನಾಯಕರು ಹೆಸರು ಎಂದು ಆಂತರಿಕ ಗೊಂದಲಗಳಿವೆ. ಆದ ಕಾರಣ ತಾವುಗಳು ಸದರಿ ವಿಷಯವನ್ನು ಪರಿಗಣಿಸಿ ಈ ಮೇಲೆ ತೋರಿಸಿದವರ ಹೆಸರನ್ನು ರಾಯಚೂರು ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಇರುವ 80 ಅಡಿ ರಸ್ತೆಗೆ ಈ ಮೇಲಿನವರು ಒಬ್ಬರು ಸಮಾಜ ಸುಧಾರಕ ಹೆಸರನ್ನು ಈ ರಸ್ತೆಗೆ ನಾಮಕರಣ ಮಾಡಬೇಕೆಂದು ನಮ್ಮ ಸಂಘವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷ ಹನುಮಂತು, ಮಾರ್ಯಪ್ಪ, ನರಸಿಂಹಲು ತಳವಾರ, ಎಸ್ಕೆ ಗೌಸ್, ರಾಜು ಬೋಳವಂಡಿ, ವೀರೇಶ್, ಅಂಜಿ, ಮಲ್ಲಿಕಾರ್ಜುನ ಸೇರಿದಂತೆ ಇತರರಿದ್ದರು. ಜಿಲ್ಲೆಯಲ್ಲಿ ಕ್ರಿಕೆಟ್ ಸ್ಫೂರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲು ನೆನೆಗುತ್ತಿಗೆ ಬಿದ್ದಿರುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣವಾಗಿ ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಲಿ ಎಂದು ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಹೇಳಿದರು. ಜಿಲ್ಲೆಯಲ್ಲಿ ಕ್ರಿಕೆಟ್ ಸ್ಫೂರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲು ನೆನೆಗುದಿಗೆ ಬಿದ್ದಿರುವ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣವಾಗಿ ಹೊಸ ಪ್ರತಿಭೆಗಳಿಗೆ ವೇದಿಕೆಯಾಗಲಿ ಎಂದು ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಹೇಳಿದರು. ಅವರು ಇಂದು ಸಿಟಿ 11 ಕ್ರಿಕೆಟ್ ಕ್ಲಬ್ನಿಂದ ವಿಜಯ ರೆಡ್ಡಿ ಕ್ರಿಕೆಟ್ ಟ್ರೋಫಿ ಸೀಸನ್ 3 ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಕ್ರಿಕೆಟ್ ತರಬೇತಿದಾರ ವೆಂಕಟರೆಡ್ಡಿ ಅವರು ಕಳೆದ 16 ವರ್ಷಗಳಿಂದ ಕ್ರಿಕೆಟ್ ತರಬೇತಿದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಕಸ್ಮಿಕವಾಗಿ ಉತ್ತಮ ಭವಿಷ್ಯ ಹೊಂದಿದ್ದ ವಿಜಯ ರೆಡ್ಡಿ ಅಕಾಲಿಕ ಅಗಲಿಕೆಯಾಗಿರುವ ನೋವಿನ ಸಂಗತಿ. ಆದರೆ ವೆಂಕಟರೆಡ್ಡಿ ಅವರ ಮಗನ ಭವಿಷ್ಯವನ್ನು ಕ್ರೀಡೆಯಲ್ಲಿ ಕಾಣುತ್ತಿದ್ದಾರೆ. ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಎಸ್ಸಿಎದಿಂದ ನಿರ್ಮಾಣವಾಗಬೇಕಿದ್ದ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಪೂರ್ಣವಾಗಿ ಉಳಿದಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಸೇರಿ ತಂಡವೇ ಬಂದು ಹೋಗಿ 25 ವರ್ಷ ಕಳೆದಿವೆ. ಆದರೂ ಕ್ರೀಡಾಂಗಣ ಪೂರ್ಣವಾಗಿಲ್ಲ. ಜಿಲ್ಲೆ ಜನಪ್ರತಿನಿಧಿಗಳು, ಕ್ರೀಡಾಪಟುಗಳು ಸೇರಿ ಅಂತಾರಾಷ್ಟ್ರೀಯ ಗುಣಮಟ್ಟ ಕ್ರೀಡಾಂಗಣ ನಿರ್ಮಾಣ ಮಾಡಲು ಎಲ್ಲರೂ ಕೈಜೋಡಿಸಬೇಕೆಂದು ಪಂದ್ಯಾವಳಿಗೆ ಶುಭ ಹಾರೈಸಿದರು. ಹುಲಿನ ಹೊಟ್ಟೆಯಲ್ಲಿ ಯಾವತ್ತೂ ಹುಲಿ ಹುಡ್ತದಂತೆ. ಹಾಗಾಗಿ ಇವತ್ತು ನಮ್ಮ ವೆಂಕಟರೆಡ್ಡಿ ಏನಿದಾರಲ್ಲ, ಕ್ರಿಕೆಟ್ ಬಗ್ಗೆ ಇಷ್ಟೊಂದು ಆಸಕ್ತಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಇನ್ನೊಬ್ಬರು ಯಾರೇ ಅಷ್ಟೊಂದು ಆಸಕ್ತಿ ತೋರಿಸಿದಂಥ ವ್ಯಕ್ತಿನ ಯಾರೂ ಇಲ್ಲ. ಇವತ್ತು ಆತ ಮಾಡಿದಂಥ ಸೇವೆ ನಾನು ಸುಮಾರು ವರ್ಷಗಳನ್ನು ಒಂದು 20-25 ವರ್ಷ ಏನ್ ರೆಡಿ ಅವನ್ಲೇದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಒಂದು ನಮಗೆ ಆಯೋಜನೆ ಮಾಡಬೇಕು ಅಂತಂದ್ರೆ ಪ್ರಥಮ ವ್ಯಕ್ತಿ ನಮಗೆ ಕಾಣೋದು ಯಾರಂತಂದ್ರೆ ನಮ್ಮ ರೆಡ್ಡಿಯವರು. ಅವ್ರ ಮಗನಾದಂಥ ಬಹಳ ಕ್ರಿಯಾಶಾಲಿ ಇದ್ದ, ಒಂದು ಒಳ್ಳೆ ಭವಿಷ್ಯ ಇಟ್ಕೊಂಡಂತ ವಿಜಯ ರೆಡ್ಡಿಯವರು ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟಲ್ಲಿ ತೀರೋದ್ರು. ಅದು ಒಂದು ದುಃಖದ ಸಂಗತಿ ಅದು. ಆದರೆ ಒಂದು ಒಳ್ಳೆ ಭವಿಷ್ಯ ಇತ್ತು. ಆ ಭವಿಷ್ಯನ ಇವತ್ತು ನಿಮ್ಮಲ್ಲಿ ನೋಡ್ತಾ ಇದ್ದಾರೆ. ಯಾರು? ವೆಂಕಟರೆಡ್ಡಿ ಅವರು. ಏನು ಬೇರೆ ಆ ಪ್ರತಿಮೆಯನ್ನು ತನ್ನ ಮಗನಲ್ಲಿ ನೋಡ್ಬೇಕಾಗಿರೋದನ್ನ ಇವತ್ತು ನಿಮ್ಮಲ್ಲಿ ನೋಡಿ
ನಿಮ್ಮ ಪ್ರತಿಭೆಯನ್ನ ಎಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ನೋಡ್ಬೇಕಂತ ಒಂದು ಕನಸನ್ನ ಇವತ್ತು ಅವ್ರು ನೋಡ್ತಾ ಇದ್ದಾರೆ. ನಾವೆಲ್ಲರೂ ಸಾಕಾರ ಮಾಡಬೇಕಾಗಿದೆ ಅವರಿಗೆ ಇಂಥ ಟೂರ್ನಮೆಂಟ್ಗಳಿಗೆ ನಾವೆಲ್ಲರೂ. ಯಾಕಂದರೆ ರಾಯಚೂರಲ್ಲಿ ಎಲ್ಲೋ ಒಂದು ಕಡೆ ಕ್ರೀಡೆ ಬಗ್ಗೆ ಎಷ್ಟು ಬೇರೆ ಕಡೆ ಆಸಕ್ತಿ ಇದೆ, ಅದು ಅಲ್ಲಿ ನಮ್ಮಲ್ಲಿ ಇಲ್ಲ. ಇಷ್ಟೊತ್ತಿಗೆ ನಾವು ಈ ಸ್ಟೇಡಿಯಂ ಆಗ್ಬೇಕಾಯ್ತು ಸರ್, ಇದು ಇಷ್ಟಾಗಿ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೂರ್ನಮೆಂಟ್ ಆಗ್ಬೇಕಾಯ್ತು. ಯಾವತ್ತೋ ಬಂದು ರಾಹುಲ್ ದ್ರಾವಿಡ್ ಅವರು, ಸಚಿನ್ ತೆಂಡೂಲ್ಕರ್ ಅವರು ಎಲ್ಲ ಬಂದು 20 ವರ್ಷ ಮೇಲಾಯ್ತು, 25 ವರ್ಷ ಆಯ್ತು. ಕೋಟ್ಯಾನ್ಗಟ್ಲೆ ಅಮೌಂಟೂ ಇದೆ. ಕೆ.ಸಿ ಹತ್ರನೂ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಆದ್ರೂ ಇವತ್ತಿನವರೆಗೆ ನಾವು ಈ ಒಂದು ಕ್ರಿಕೆಟ್ ಸ್ಟೇಡಿಯಂ ಅನ್ನ ಕಟ್ಲಿಕ್ಕೆ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳಿಂದ ಮತ್ತೆ ನಮ್ಮಂಥವ್ರು ಯಾರು ಎಷ್ಟು ಆಸಕ್ತಿ ತೋರಿಸ್ಬೇಕಾಗಿತ್ತು ಅದು ತೋರ್ಸಕ್ಕಾಗಿಲ್ಲ. ಆದ್ರೂ ನಾವೆಲ್ಲರೂ ಕೂಡ್ಕೊಂಡು ಶಂಕರಪ್ಪ ಅವರು ಮತ್ತೆ ಎಲ್ಲರೂ ಕೂಡಿ ಇದೊಂದು ಭವ್ಯವಾದಂತ ಇಲ್ಲಿ ಒಂದು ಕಟ್ಟಡವನ್ನ ಕಟ್ಟಿ ಒಂದು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಂತ ಒಂದು ಇಲ್ಲಿ ಆಗ್ಬೇಕು. ಇಂಥ ವಿಜಯ ರೆಡ್ಡಿ ಅಂತವ್ರು ಒಂದು ಏನು ಕ್ರಿಯಾಶೀಲಿ ಒಂದು ವ್ಯಕ್ತಿತ್ವ ಬಂದಂತ ಒಂದು ಏನು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಕಳೆದ 3 ವರ್ಷಗಳಿಂದ ಸಿಟಿ 11 ಕ್ರಿಕೆಟ್ ಕ್ಲಬ್ ವಿಜಯ ರೆಡ್ಡಿ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯ ಆಯೋಜಿಸುತ್ತಾ ಬಂದಿದೆ. ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಕ್ಲಬ್ ನಿರ್ವಹಿಸುತ್ತಿದೆ. ರಾಜ್ಯ ಮಟ್ಟದಲ್ಲಿ ಅನೇಕ ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ. ಜಗತ್ತಿನಲ್ಲಿ ಕ್ರಿಕೆಟ್ ಪಂದ್ಯದ ಕ್ರೇಜಿ ಹೆಚ್ಚಿದೆ. ಉತ್ತಮ ಕ್ರೀಡಾಪಟುಗಳಿಗೆ ಸಮಾಜವು ಗುರುತಿಸುತ್ತಿದೆ. ಪ್ರೀತಿ ವಿಶ್ವಾಸದಿಂದ ಕ್ರಿಕೆಟ್ ಪಂದ್ಯದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಗೆಲುವಿನ ಗುರಿ ಹೊಂದಬೇಕು. ಆದರೆ ಎಲ್ಲರೂ ಗೆಲ್ಲಲು ಆಗುವುದಿಲ್ಲ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಬೇಕೆಂದರು. ವಿದ್ಯಾಧರ್ ಪಾಟೀಲ್ ಅವರು ರಾಜ್ಯಕ್ಕೂ ಸೆಲೆಕ್ಷನ್ ಆಗಿ ಒಳ್ಳೆ ಪ್ರದರ್ಶನ ಮಾಡಿದ್ದಾರೆ. ಮತ್ತು ರೆಡ್ಡಿ ಅವರು ಏನಿದಾರಲ್ಲ ಅದೊಂದು ಇದು ಒಂದು ದಿನನಿತ್ಯ ಪ್ರತಿಯೊಂದೂ ಬೆಳಗ್ಗೆ ನೋಡಿದ ಕೂಡಲೇ ಆ ಎಲ್ವಿಡಿ ಗ್ರೌಂಡ್ನಾಗ ಆತನೇ ಕಾಣಿಸ್ತಾನೆ. ಸಣ್ಣ ಹುಡುಗರ್ಲಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಅವರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸ ನಮ್ಮ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಅವರ ಮಗನೇ ಈಗ ಅಕಸ್ಮಾತ್ತಾಗಿ ತೀರ್ಕೊಂಡು 4 ವರ್ಷ ಆಯಿತು. ಅವರ ಹೆಸರು ಮೇಲೆ ಈ ಟ್ರಾಫಿ ನಡೀತಾ ಇದೆಯಲ್ಲ, ಒಳ್ಳೆ ಕ್ರಿಕೆಟ್ ಪಟು ಇದ್ದ. ಈ ಕ್ರಿಕೆಟ್ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಆಟ ಆಗಿದೆ. ಕ್ರಿಕೆಟ್ನಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಇಡೀ ಸಮಾಜ ಗುರುತಿಸ್ತದೆ. ಯಾರು ಬೇರೆಯವ್ರನ್ನ ಅಷ್ಟು ಬೇಗ ಗುರ್ತಿಡಿಯೋದಿಲ್ಲ. ಆದರೆ ಕ್ರಿಕೆಟ್ನವ್ರನ್ನು ಯಾರೇ ಈ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆದರು, ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆದರು, ಇದರೊಳಗೆ ಆಟ ಆಡ್ತಾ ಇದ್ದಾರ, ಈ ಯಾವುದೇ ಟೀಮ್ ಒಳಗೆ ಆಟ ಆಡ್ತಾ ಇದ್ದಾರೆ ಅಂದರೆ ನಮ್ಮ ಅಂತ ರಾಯಚೂರಂಥ ಪ್ಲೇಸ್ ಒಳಗೆ ಭಾಳ ಜನರಿಗೆ ಇಮಿಡಿಯೇಟ್ಲಿ ಗೊತ್ತಾಗ್ತಕ್ಕಂಥದ್ದು ಈ ಕ್ರಿಕೆಟ್ ವ್ಯಕ್ತಿಗಳು. ಅಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಪ್ರತಿಭಾ ನೀವು ತೋರಿಸಿದರೆ ಸಹಜವಾಗಿ ಅದು ನಿಮ್ಮನ್ನು ದೇಶದ ಮಟ್ಟಕ್ಕೂ ತಗೊಂಡು ಹೋಗಿ ಒಬ್ಬ ಪ್ರತಿಭಾನ್ವಿತ ಕ್ರಿಕೆಟ್ ಪ್ಲೇಯರ್ ಆಗಿ ತೋರಿಸ್ತಕ್ಕಂಥದ್ದು ನಡೆದಿದೆ. ಬಂಧುಗಳೇ, ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ನಿಮ್ಮ ಜೊತೆಗೆ ನಿಮ್ಮ ವೃತ್ತಿ ಅಥವಾ ವಿದ್ಯಾಭ್ಯಾಸ ಎಲ್ಲವನ್ನೂ ಸರಿಯಾಗಿ ಮಾಡಬೇಕು. ಕ್ರಿಕೆಟ್ ಮಾಡ್ತಕ್ಕಂಥದ್ದು ಶ್ರದ್ಧೆಯಿಂದ ಆಟ ಆಡಬೇಕು. ಶ್ರದ್ಧೆಯಿಂದ ಇಲ್ಲಿನೂ ಇವತ್ತು ಈ ಟ್ರಾಫಿ ಒಳಗೆ ಇರ್ತಕ್ಕಂಥವರು ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಆಟ ಆಡಬೇಕು. ಯಾರನ್ನೂ ಶತ್ರುತ್ವದಿಂದ ನೋಡಬಾರ್ದು. ಸೋಲು ಗೆಲುವು ಅದು ಭಗವಂತನ ಇಚ್ಛಾ. ನೀವೇನು ಅದು ಸಹಜವಾಗಿ ಎಲ್ಲರಿಗೆ ಆಗದೆ, ಎಲ್ಲರೂ ಗೆಲ್ಲಬೇಕಂದ್ರೆ ಆಗೋದಿಲ್ಲ. ಅಷ್ಟು ಎಲ್ಲೋ ಒಂದು 20-25 ಟೀಮ್ ಬರ್ಬೋದು ಈ 8 ದಿವಸದೊಳಗೆ. ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಇಬ್ಬರೇ ಗೆದ್ದೀತಾರೆ ಫಸ್ಟ್ ಆ್ಯಂಡ್ ಸೆಕೆಂಡ್. ಹೀಗಾಗಿ ನೀವು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಂದು ಕ್ರಿಕೆಟ್ ಪ್ರೇಮಿಗಳಾಗಿ ನೋಡಿ ಅವರನ್ನು ಭ್ರಾತೃತ್ವದಿಂದ ಈ ಕ್ರಿಕೆಟ್ ಆಟವನ್ನು, ಈ ಟ್ರೋಫಿಯನ್ನು ಅತ್ಯಂತ ಯಶಸ್ವಿ ಆಗಿದರೆ ನಮ್ಮ ವಿಜಯ ರೆಡ್ಡಿ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ. ನೀವು ಈ ಟ್ರಾಫಿಯನ್ನು ಸಕ್ಸಸ್ ಮಾಡಿದಂಗೆ ಆಗ್ತದ ಅಂತೇಳಿ
ಕಾರ್ಯಕ್ರಮದಲ್ಲಿ ಸಿಟಿ 11 ಕ್ಲಬ್ ಅಧ್ಯಕ್ಷ ಶರಣರೆಡ್ಡಿ, ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, HKE ಸೊಸೈಟಿ ಸದಸ್ಯ ನಿಶಾಂತ್ ಎಲಿ, ಸಿರವಾರ ವಿದ್ಯಾವಾಹಿನಿ ಶಾಲೆ ಅಧ್ಯಕ್ಷ ಟಿ ಬಸವರಾಜ್, ತರಬೇತಿದಾರ ವೆಂಕಟರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 16 ತಂಡಗಳು ಭಾಗವಹಿಸಿದ್ದವು. ತಾಲೂಕಿನ ಜಗರ್ಕಲ್ ಮೀರಾಪುರ ಗ್ರಾಮಕ್ಕೆ ಹೋಗುವ ರಸ್ತೆ ತೀರಾ ಹದಗೆಟ್ಟಿದ್ದು, ಇದರಿಂದ ಈ ಮಾರ್ಗಕ್ಕೆ ಬಸ್ಗಳು ಸರಿಯಾಗಿ ಬಾರದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು, ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮೀರಾಪುರ ಶಾಲಾ ಮಕ್ಕಳಿಂದ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ಜೇಗರ್ಕಲ್ ಮೀರಾಪುರ ಗ್ರಾಮಕ್ಕೆ ಕೂಡುವ ರಸ್ತೆ ತೀರಾ ಹದಗೆಟ್ಟಿದ್ದು, ಇದರಿಂದ ಈ ಭಾಗಕ್ಕೆ ಬಸ್ಗಳು ಸರಿಯಾಗಿ ಬಾರದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು, ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮೀರಾಪುರ ಶಾಲಾ ಮಕ್ಕಳಿಂದ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಗ್ರಾಮೀಣ ಶಾಸಕರಿಗೆ ಮನವಿ ಸಲ್ಲಿಸಿ ಮೀರಾಪುರ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಗ್ರಾಮಕ್ಕೆ ಸರಿಯಾಗಿ ಬಸ್ ಬರುತ್ತಿಲ್ಲ. ಈ ಬಗ್ಗೆ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಸಲಾಗಿದ್ದು, ಆದರೆ ಈವರೆಗೂ ರಸ್ತೆ ದುರಸ್ತಿ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗ್ರಾಮದ ರಸ್ತೆ ಹದಗೆಟ್ಟಿರುವ ಕಾರಣ ದಿನನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದೆ. ಇತ್ತೀಚೆಗೆ ಗರ್ಭಿಣಿಯೊಬ್ಬರು ಆಸ್ಪತ್ರೆಗೆ ತೆರಳುವ ಸಂದರ್ಭದಲ್ಲಿ ಹದಗೆಟ್ಟ ರಸ್ತೆಯಿಂದ ಮಗು ಗರ್ಭದಲ್ಲಿಯೇ ಸಾವನ್ನಪ್ಪಿದ್ದು, ಟ್ರ್ಯಾಕ್ಟರ್ಗಳು ಜಮೀನುಗಳಿಗೆ ಉರುಳಿ ಬೀಳುತ್ತಿವೆ ಎಂದರು. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮದ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಸೂಚನೆ ನೀಡಬೇಕು. ಜೊತೆಗೆ ಗ್ರಾಮಕ್ಕೆ ಶನಿವಾರ ಮತ್ತು ಭಾನುವಾರ ಬಸ್ ಬರುತ್ತಿಲ್ಲ. ಇದರಿಂದ ಶಾಲೆಗೆ ಹೋಗಲು ಸಾಕಷ್ಟು ತೊಂದರೆಯಾಗುತ್ತಿದ್ದು, ಬಸ್ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದರು. ರಸ್ತೆ ಸುಧಾರಣೆ ಮಾಡುವ ಬಗ್ಗೆ ಉಲ್ಲೇಖ ಗ್ರಾಮಸ್ಥರು ಜೆ ಮೀರಾಪುರ ಮೇಲ್ಕಂಡ ವಿಷಯಕ್ಕೆ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಜೆ ಮೀರಾಪುರ ಗ್ರಾಮದ ರಸ್ತೆ ಕಳೆದೊಂದು ದಶಕದಿಂದ ಸಂಪೂರ್ಣ ಹದಗೆಟ್ಟಿದ್ದು, ದುರಸ್ತಿ ಮಾಡುವಂತೆ ಈಗಾಗಲೇ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯುಕ್ತ ಇಲಾಖೆ ರಾಯಚೂರು ಇವರಿಗೆ ಮನವಿ ಸಲ್ಲಿಸಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿ ಮಾಡುವಂತೆ ಆಡಳಿತಕ್ಕೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆ ಕಾರಣದಿಂದ ಮುಂದುವರೆದ ಜೆ ಮೀರಾಪುರ ಗ್ರಾಮದಿಂದ ರಾಯಚೂರು ನಗರಕ್ಕೆ ಬರುವ ಏಕೈಕ ರಸ್ತೆಯಾದ ಮೀರಾಪುರ ರಾಯಚೂರು ರಸ್ತೆ ಈಗಾಗಲೇ ಜೆ ಮಲ್ಲಪುರ ಗ್ರಾಮದವರೆಗೆ ಸುಮಾರು 18 ಕಿಲೋಮೀಟರ್ ಸುಧಾರಿತ ಡಾಂಬರ್ ರಸ್ತೆ ಇದ್ದು, ಇನ್ನುಳಿದ 5-6 ಕಿಲೋಮೀಟರ್ ರಸ್ತೆ ಸುಧಾರಣೆ ಮತ್ತು ಡಾಂಬರೀಕರಣ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ. ಒಂದೇ ಒಂದು ಮಳೆ ಬಂದರೆ ಸಾಕು, ರಸ್ತೆ ಸಂಪೂರ್ಣ ಕೆಸರು ಗದ್ದೆಯಾಗಿ ಮಾರ್ಪಾಡು ಹೊಂದುತ್ತಿದ್ದು, ಗ್ರಾಮಕ್ಕೆ ಬರುವ ಸರ್ಕಾರಿ ಬಸ್ ಸಂಚಾರ ಬಂದ್ ಆಗಿದ್ದು, ಗ್ರಾಮದ ವಿದ್ಯಾರ್ಥಿಗಳು ಬಸ್ ಪುನರ್ ಸಂಚಾರ ಆರಂಭ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವ ಉದಾಹರಣೆಗಳು ಇವೆ. ಹದಗೆಟ್ಟ ರಸ್ತೆಯಲ್ಲಿ ಗ್ರಾಮದ ನಾಲ್ಕು ಜನ ದ್ವಿಚಕ್ರ ವಾಹನ ಸ್ಕಿಡ್ನಿಂದ ಕಾಲು ಮುರಿದುಕೊಂಡು ಇತ್ತೀಚೆಗೆ ಗ್ರಾಮದ ಗರ್ಭಿಣಿ ಸ್ತ್ರೀ ಒಬ್ಬರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗುವ ವೇಳೆ KSRTC ಬಸ್ನಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡು ಹದಗೆಟ್ಟ ರಸ್ತೆಯಿಂದ ಮಗು ಅಡ್ಡ ತಿರುಗಿದ್ದು ಜೀವನ ಮರಣ ಹೋರಾಟ ಪರಿಸ್ಥಿತಿ ನಿರ್ಮಾಣ. ಹೆರಿಗೆ ನಂತರ ಇನ್ನೂ ಚೇತರಿಕೆ ಕಂಡಿಲ್ಲ. ಇತ್ತೀಚೆಗೆ ಹತ್ತಿ ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಗೊಂಡು ಚಾಲಕ ಸೇರಿ 5-6 ಜನ ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿತ್ಯವೂ ಗ್ರಾಮಸ್ಥರು ಜೀವ ಭಯದಿಂದ ಓಡಾಡುತ್ತಿದ್ದಾರೆ. ಗ್ರಾಮದ ಜನರು ಜೀವ ಕಳೆದುಕೊಳ್ಳುವ ಮುನ್ನ ಜೆ ಮೀರಾಪುರ ಗ್ರಾಮದ ರಸ್ತೆ ಸುಧಾರಣೆಗೆ ಕ್ರಮ ಕೈಗೊಳ್ಳ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಕಾಶಪ್ಪ, ನಾಗರಾಜ್, ಭರತ್, ನಿರ್ಮಲಾ, ಮಹದೇವಮ್ಮ, ಮಹೇಶ್, ಮೇಘನಾ, ವರಲಕ್ಷ್ಮಿ, ಮಹಾಲಕ್ಷ್ಮಿ, ಭವಾನಿ, ಅನಿಶಾ, ಅನಿತಾ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 21ರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಶತಮಾನೋತ್ಸವ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 100 ಜನ ಭಾಗವಹಿಸಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ರಾಹುಲ್ ಗಾಂಧಿ ದೇಶದ ವಿರುದ್ಧವೇ ಹೋರಾಟ ಮಾಡುವುದಾಗಿ ಹೇಳಿರುವುದು ಅವರ ಅಂತರಂಗದಲ್ಲಿ ಇರುವುದು ಬಯಲಾಗಿದೆ. ಚಕ್ರವರ್ತಿ ಸೂಲಿಬೆಲೆ. ಶೀಘ್ರದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕನಕಗಿರಿ ಮಾಜಿ ಶಾಸಕ ಬಸವರಾಜ್ ದಡೇಸುಕುರಿಂದ ಬಡವರ ಭೂಮಿ ಕಬಳಿಕೆ ಕ್ರಮಕ್ಕೆ ಸಂದೇಶ್ ಆಗ್ರಹ.
80 ಅಡಿ ರಸ್ತೆಗೆ ಎನ್ಎಸ್ ಬೋಸರಾಜ್ ಹೆಸರಿಡಲು ಅಂಬೇಡ್ಕರ್ ಸೈನ್ಯ ವಿರೋಧ. ವಿಜಯ್ ರೆಡ್ಡಿ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿ ಅಪೂರ್ಣಗೊಂಡಿರುವ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಪೂರ್ಣಗೊಳ್ಳಲಿ ರವಿ ಬೋಸರಾಜ್. ಮತ್ತು ವೀರಾಪುರ ಶಾಲಾ ಮಕ್ಕಳಿಂದ ಡಿಸಿ ಗ್ರಾಮೀಣ ಶಾಸಕರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಮನವಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ